ಇಲ್ಲಿಂದ ಕೊಟ್ರೆ ಆಮೇಲೆ ನಾಳೆ ಬೆಳಿಗ್ಗೆ ಬರ್ತೀವಿ ಮನೆಗೆ. ಇವಾಗ ಫ್ರೈ ಮಾಡ್ತಾ ಇದ್ದಾರೆ. ಆ ಕರ್ಣನಂತೆ ನೀದಾರಿಯಾದೆ 120 ಕಿಲೋಮೀಟರ್ ಗಾಡಿ ನೋಡ್ರಿ ಅದೇ ಡೈಲಾಗ್ ಗೆಲ್ತವ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ರೆ. ಸೊ ಇವತ್ತು ನಾವು ಏನೇ ಮಾಡ್ತಿದ್ಯಾ ನೋಡ್ರಿ, ಇಬ್ರಿಬ್ರು ವ್ಲಾಗ್ ಮಾಡ್ತಾ ಇದೀವಿ. ಇರಬಾರ್ದು ನೋಡ್ರಿ. ಸೊ ಇವಾಗ ನಾವೆಲ್ಲರೂ ಸಿಂಸಾ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆ ಹೋಗೋಣ ಬನ್ನಿ. ಆಯ್ತು, ಇವಾಗ ನಾನು ಅಕ್ಕ ಅಪ್ಪು ಎಲ್ಲಾರು ಹೋಯ್ತಾ ಇದೀವಿ. ನಮ್ಮಮ್ಮ ನಾವೆಲ್ಲ ಕಾರಲ್ಲಿ, ಹರ್ಷ ಕಾರ್ತಿಬ್ರು ಗಾಡಿ. ನಾವು ಹೋಯ್ತೀನಿ ಅಂದೆ, ಇವ್ರು ಬಿಟ್ಟು ಇವಾಗ ಹೆಂಗ್ ಹೋಗೋದಂತ ಯೋಚನೆ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಏನ್ ಹೇಳಿ ಇನ್ನೊಂದ್ಸಲ. ಇವ್ರು ನೋಡ್ರಿ ಎಷ್ಟ್ರಲ್ಲಿ ಹೋಯ್ತವ್ರೆ, ಎಷ್ಟ್ರಲ್ಲಿ ಹೋಯ್ತವ್ರೆ, 19 ಹೋಯ್ತವ್ರೆ. ಅವಳು ಸ್ಮೂತ್ ಆಗಿ ರೈಡ್ ಮಾಡಿ ಅಂದ್ರು ಅಂತ. ಸಂಜೋಣ 19ರಲ್ಲಿ ರೈಡ್ ಮಾಡ್ತವ್ರೆ. ನಿಮಿಷ 2 ಅವರ್ 35 ನಿಮಿಷ ಐತೆ ಇನ್ನ. ಇವ್ರು ನೋಡಮ್ಮ ಎಷ್ಟು ಸ್ಪೀಡ್ ಆಗಿ ಹೋಯ್ತವ್ರೆ, ಭಯ ಆಯ್ತೈತ್ ನನ್ಗೆ. ನೋಡ್ರಿ ಗೈಸ್ ಎಷ್ಟು ಸ್ಲೋ ಆಗಿ ಹೋಯ್ತವ್ರೆ. ಎಲ್ಲಾರು ಹೋಯ್ತವ್ರೆ. ಇಲ್ಲ ಗೈಸ್, ಇವಾಗ ಮದ್ದೂರ್ಗೆ 500 ಮೀಟರ್ ಇದೆ. ಇಲ್ಲಿ ಅವರು ಸೋಡಾ ಕುಡಿತವ್ರಂತೆ ಎಲ್ಲೋ. ಇಲ್ಲಿ ಕಾಫಿ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಇಲ್ಲಿ ಸೋಣೆ ನಮ್ಮ ಅಕ್ಕ ನಮ್ಮ ಹೋಗ. ಆಯ್ತು, ಹೇಗಿದ್ದೀರಲ್ಲ? ಸುಸ್ತಾಗ್ಬಿಟ್ಟಿದ್ದೀವಿ ಪಾಪ. ಅಕ್ಕ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತಲ್ಲ. ಈಗ ಡೋರ್ ಮುಚ್ಚೋದು ಓಲೆ ಇಲ್ಲಿ ಅಗ್ದಿ ಕುಡ್ವಿ ಬಾರಕ್ತಿವಿ ಎಲ್ಲ ನೋಡ್ತಾ ಇದ್ದೀವಲ್ಲ. ಚೆನ್ನಾಗಿ ಕಾಣಿಸ್ತಿತ್ತಾನೆ. ಯಾಕೆ ಚೆನ್ನಾಗಿ ಕಾಣಿಸ್ತಿದ್ದೆ. ನೀವು ಒಂದು ಫಿಲ್ ಮಾಡ್ಬೇಕು ತಾನೆ, ಹಾಕೋಬೇಕು ತಾನೆ ಡ್ರೆಸ್ಸು. ಗೈಸ್ ನಮ್ಮ ಅಕ್ಕ ಹೊಸ ಫೋನ್. ಅಯ್ಯೋ ಏನೇನು ಸ್ಟೋರಿ ಹಾಕಿದೆ, ಒಂದು ರೀಶೇರ್ ಮಾಡಿಲ್ಲ ಅವ್ರ ಸ್ಟೋರಿನ. ಸೊ ಇವಾಗ ಕಾಫಿ ಕುಡ್ಕೊಂಡು ಇಲ್ಲಿಂದ ಇನ್ನೊಂದು 1 ಅವರ್ ಅನ್ಕೋತೀನಿ ಹೋಗೋಣ ಬನ್ನಿ. ಈಗೆಲ್ಲ ಟೀ ಕುಡಿತಾ ಇದ್ದೀವಿ. ಸಾಂಗ್ ಹಾಕೋರೆ, ಆಫ್ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಅಕ್ಕಿ ಅದೆಲ್ಲ ಬೇಕಲ್ಲ ಅಡುಗೆ ಮಾಡೋದಕ್ಕಲ್ಲಿ, ಅದಕ್ಕೆ ತೊಗೊಂಡೋಗೋಕ್ಕೆ ಬಂದಿದ್ದೀವಿ. ಸಂಜೋಣವ್ರಲ್ಲಿ ಯೂಟರ್ ನೋಡಿತವ್ರೆ. ನಾವಿಲ್ಲಿ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಹೊಸ ಗುದ್ದಾಗ ಬಂದ್ಬಿಡೈತಿ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಅಲ್ಲಿ ನಾವು ನಾರ್ಮಲ್ ಆಗಿ ಹೋಗೋದು, ಅಲ್ಲಿ ಮುಂದೆ ಅಲ್ಲಿ ಇದೆಯಲ್ಲ ಆ ಪ್ಲೇಸ್ಗೆ ಹೋಗ್ತೀವಿ. ಇವತ್ತು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲೇ ಎಲ್ಲಾದರೂ ಜಾಗ ಮಾಡಿಕೊಂಡು ಮಾಡಬೇಕು. ಅಪ್ಪು ಅಪ್ಪು ಕುಟ್ಟಿ ಬದುಕಿರೋದೇನೆ ಅಲ್ಲೋಗಿ ಫೋನ್ ಮಾಡಿ ಎಷ್ಟೈತೆ ಕೇಳ್ಕೊಂಡು. ಆಯ್ತಾ ನಿದ್ದೆ? ಆಚೆ ಮಾಡಿದ ಆಯ್ತಾ? ಅಪ್ಪು ನನ್ನ ಮಗ ಮಲಗಿ ಇವಾಗ ಎದ್ದಿದ್ದೆ. ಇನ್ನೂ ಅವನಿಗೆ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಇವಾಗ ಹೋಗಿ ಅಡ್ಗೆಗೆ ರೆಡಿ ಮಾಡ್ಕೊಳ್ಬೇಕು. ಬನ್ನಿ ಹೋಗೋಣ. ನೋಡಿ ನಮ್ಮ ಅಕ್ಕ ಫುಲ್ಲು ರೆಕ್ತವ್ರೆ, ಫುಲ್ಲು ಗರಂ ಆಗ್ಬಿಟ್ಟವ್ರೆ. ಜಾನು ಅಕ್ಕ ನೋಡಿ, ಇಬ್ರು ಗರಂ ಆಗ್ಬಿಟ್ಟವ್ರೆ. ಅವೆರಡು ಇವ್ಡು ಗುದ್ದಾಗ ಬಂದ್ಬಿಡೈತೆ ನೋಡಿ, ಅವೆರಡು ಎರಡೂನು, ಇದೊಂದು ಜಸ್ಟ್ ಮಿಸ್ ನಮ್ಮ ಅಕ್ಕ. ಅಲ್ಲಡಿ ಈಗ ರೆಡಿ ಮಾಡ್ಕೊಳ್ಳೋಣ. ಚಲೋ. ಅವಾಗ್ಲಿಂದ ಈ ಕಡೆ ಬತ್ತೈತೆ ಇವಳು ನೋಡ್ರಿ. ತಗೋ ನೀನ್ ಬಾಮ್ಮ ಈ ಕಡೆ. ಏನೇ ಇವಾಗ ಬಂದಿದ್ದೀವಿ, ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಅಲ್ಲಿ ಹಚ್ಚು ನೀರು ತರಕ್ಕೆ ಹೋಗೋಳೆ ನೋಡ್ರಿ.
ನೀರು ತರಕ್ಕೆ ಹೋಗೋಳೆ. ನೀರು ತೊಗೊಬಂದು ಇಲ್ಲೇ ಒಲೆ ಐತೆ, ಅಡುಗೆ ರೆಡಿ ಮಾಡ್ಕೊಬೇಕು. ಎಲ್ಲ ಐಟಮ್ ತೊಗೊಬಂದಿದ್ದೀವಿ. ಮಾಡ್ಕೊಬಂದು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಿ ಪೂಜೆ ಮಾಡಿಸ್ಬೇಕು. ಸೊ ನೋಡೋಣ. ಇವಾಗ ಅಡುಗೆ ಮಾಡಬೇಕಲ್ವ, ಸೊ ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿ ಏನೋ ಒಬ್ಬ ಈಗ ಪೂಜೆ ಮಾಡ್ತಾ ಇದ್ದಾರೆ. ಹರ್ಷ ತಗೋ ಬಾಯ್ಲಿ. ಇವಾಗ ಪೂಜೆ ಮಾಡ್ತಾರೆ. ಅವಳ ಮಿನಿ ಬ್ಲಾಗ್ ಅದು ನಾನು ಬೇಕು ಅಂತ ಗಟ್ಟಿ ಮಾಡೋದು, ನೀರಾಗ ಮಾಡ್ತೀನಿ. ಏನಮ್ಮ ನೀರಾಗ ಮಾಡಲ್ಲ, ಇಬ್ರು ಸೇರ್ಕೊಂಡ್ ಮಾಡ್ರಿ ಆಯ್ತಾ? ನಾನು ಒಬ್ಬನೇ ಮಾಡ್ತೀನಿ. ಆಯ್ತು ಬಿಡ, ಅವ್ನ್ ಸಮಾಧಾನ ಅಕ್ಕ. ನೀನು ಅನ್ನ ಮಾಡು, ನಂಗೆ ಸಪ್ರೇಟ್ ಕಲಿಕಮ್ಮ. ನಾನು ಸಪ್ರೇಟ್ ಮಾಡ್ತೀನಿ, ಸಪ್ರೇಟ್ ಮಿನಿ ಬ್ಲಾಗ್ ಮಾಡ್ಬಿಟ್ಟು ಹೋಗೋ. ಮಾ ಈ ಕಡೆ ಬಾ, ಈ ಕಡೆ ಬಾ. ಇವಾಗ ಪೂಜೆ ಸ್ಟಾರ್ಟ್ ಆಯ್ತು. ನಮ್ಮ ಅಕ್ಕನ ಕಡೆಯಿಂದ ಪೂಜೆ ಆದ ಮೇಲೆ ನಾವು ಹೋಗಬೇಕು. ಅಯ್ಯೋ ಅಡುಗೆ ಮಾಡ್ಬೇಕು. ಅಮ್ಮನೂ ಅಕ್ಕನೂ ಅಡುಗೆಗೆ ರೆಡಿ ಮಾಡ್ತಾವ್ರೆ. ಅಕ್ಕ ಈರುಳ್ಳಿ ಕಟ್ ಮಾಡ್ತಾವ್ರ, ಅಮ್ಮ ಅನ್ನಕ್ಕೆ ಇಕ್ತಾವ್ರಿ. ಐಫೋನ್ ಅಶ್ವಿನ್ ಹತ್ರ ಐತೆ ಅಕ್ಕ. ನೋಡಿ ಇವ್ರಿಬ್ಬರು ಬರೀ ಕಿತ್ತಾಡ್ತಾ ಇರ್ತಾರೆ. ಅಂದ್ರು ಒಲೆಗೆ ಕಡ್ಡಿಕ್ತವ್ರೆ. ಒಲೆ ಕಡ್ಡಿ ಇತ್ತಲ್ಲ, ಸೋದೆ ನೋಡಿ ಬರೀ ಬೈತಿರ್ತಾರೆ ನನ್ನ. ಇನ್ನು ಪ್ರೀತಿನೇ ಇಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪನೂ ನನ್ನ ಮೇಲೆ. ಬರೀ ಬೈಯೋದೇ ಕೆಲಸ ಅವ್ನಿಗೆ. ಅಪ್ಪ ಕೆಲಸ ಮಾಡ್ತವ್ರಲ್ಲ. ಜೋರ್ ಲಗಾಕ್ಕೆ ಈಸಾ. ನಾಷ್ಟ ಮಾಡಿದವ್ರಲ್ಲ, ಇವ್ರು ಸಪೋರ್ಟ್ ಮಾಡ್ತವ್ರೆ ನಮ್ಮ ಅಪ್ಪು. ಅಮ್ಮ ಏನ್ ಮಾಡ್ತಿದ್ದೆ ಚಿನ್ನಿ? ಎಲ್ಲಾರ್ಗು ಹಾಯ್ ಮಾಡು ಬ್ಲಾಗಲ್ಲಿ. ಇಲ್ಲಿ ಹಲೋ ಗೈಸ್ ಅನ್ನು. ಹಾಯ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೇಳು ಚಿನ್ನಿ. ಎಲ್ಲಾರು ಇಲ್ಲಿ ಲೆಸ್ಕೋ. ಏನು ಗೊತ್ತಾ, ಇವಾಗ ಇವತ್ತೇ ಹೇಳ್ಬೇಕಂದ್ರೆ ಜನ ಇಲ್ಲ ಇವತ್ತು. ಆಂಟಿ ಕೇಳಿದಕ್ಕೆ ಆಂಟಿ ಅದೇನೇನೋ ಹೇಳಿದ್ರು ನಂಗೆ ಅರ್ಥನೇ ಆಗಿಲ್ಲ. ಓ ಇವತ್ತು ಜಾತ್ರೆ ಅಂತೆ ಗೈಸ್, ಅದಕ್ಕೆ ಎಲ್ಲ ಅಲ್ಲೋಗೋರಂತೆ. ಈಗ ಹೋಗಿ ಕೆಲಸ ಮಾಡೋಣ, ಆಮೇಲೆ ಬ್ಲಾಗ್ ಮಾಡಿ. ಕಳಕೆ ಎಣ್ಣೆ ಕೊಡಿ ಸ್ವಲ್ಪ. ಕತ್ರಿ ಎಣ್ಣೆ ಅಕ್ಕ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಅಕ್ಕ, ಪಾಪ ನಮ್ಮ ಅಕ್ಕ ಅಳ್ತವ್ರೆ. ಪಾಪ ನಮ್ಮ ಅಚ್ಚು ಅಕ್ಕ ನೋಡಿ. ಅಚ್ಚು ಅಕ್ಕ ಪಾಪ ಹೆಂಗ್ ಕೂತಾರ ನೋಡಿ, ನೀರು ಹಿಡ್ಕೊಂಡು. ಪಾಪ ಅದೇ ಹೇಳ್ತಾ ಇದ್ದೀನಿ, ನೀರು ಹಿಡಿತಿದ್ದಾರೆ ಅಂತ. ಅನ್ನಕ್ಕೆ ನೀರು ಹಾಕ್ತಿದ್ದಾರೆ. ಅದೇ ಗುಡ್ಗಳು ಹೊಟ್ಟೆ ಅಷ್ಟೇ ಅದಕ್ಕೆ ಪಾಪ. ಒಳಗಡೆ ಇಡಬೇಕು. ಬರ್ಬೇಡ್ರಿ. ಚಿಕ್ಕ ಚಿಕ್ಕದ ಕಂಡಿಸಿ ಯಾವಾಗ ಅಂಟುತ್ತೆ. ಆರೋಗುತ್ತೆ ಕಣೆ ಅಕ್ಕ, ಗಾಳಿ ಬರ್ತೈತೆ. ಇನ್ನು ಅನ್ನ ಆಗಬೇಕು, ಮಾಡ್ತಾ ಇದ್ದೀವಿ. ನೋಡಿ ತಿನ್ನು. ಇದೇ ನಿಮ್ದು ಬರೀ. ಮತ್ ಬೇಡ ಬಿಡು. ನೋಡ್ರಿ ಇವ್ರು ನೋಡಿ. ಬಪ್ಪ ರಾಜ್ಕುಮಾರ ಹೋಗಪ್ಪ. ಕಾರ್ತಿ ನಮ್ಮ ತಾತ ಸುಮ್ಮನೆ ಕುತ್ಕೊಬಿಟ್ಟವ್ರೆ, ಹೋಗ್ರಿ ಅಂತ. ಲಾಲಿಪಾಪ್ ತಿಂತಾಳೆ. ಹಾಯ್. ವಾವ್.
ಕ್ಯೂಟ್ ಬಾಬಿ ಸಾರಿ ಕ್ಯೂಟ್ ಬೇಬಿ. ಇವಾಗ ಫ್ರೈ ಮಾಡ್ತಾ ಇದ್ದಾರೆ. ಮಾಡ್ತೀಯಾ? ಮಾಡಬೇಕಿತ್ತು, ಚಾಲುತ್ತೋ ಇಲ್ವೋ ನೋಡಿ. ನಿಮಗೂ ಊಟ ಹಾಕ್ತೀವಿ ಆಮೇಲೆ. ಈ ಸೌಟ್ನಲ್ಲಿ ಇಟ್ಬಿಡೋಣ. ಬರೀ ತಿನ್ನು. ಶೆಫು ಗೊತ್ತಾ ಅಲ್ವೇನೆ? ಹಿಂಗೆ ಒಂದ್ ಕಣ್ ಶೆಫ್ ಕಣ್ಣು ಉರಿತೈತೆ ಕಣ. ಈರುಳ್ಳಿ ಅಂತ ಕೊಡರ್ಷ ಎಲ್ಲಿ ಕುದ್ರಿ ಅಲ್ಲಿ ಅಲ್ಲಿ ಇಕ್ಕಿರಿ. ಕಣ್ಣು ಎಷ್ಟು ಉರಿಯುತ್ತೆ ಗೊತ್ತಾ ಇದು? ಹೆವಿ ಉರಿಯುತ್ತೆ ಕಣ್ಣಿದು. ಏ ಬರಿಗಾಲಲ್ಲಿ ಯಾರು ಓಡಾಡ್ಬೇಡ್ರಿ. ಇಲ್ಲ ಆಯ್ತು ಚರ್ಮಕಾಲ ಹೋಗ, ಯಾವ ಕಾಲಲ್ಲಾದ್ರೂ ಓಡಾಡ್ಕೊ. ಹಾಯ್, ಈಗ ಚಿಕನ್ ಹಾಕಾಯ್ತು. ಪಾಪನ ಮಕ್ಕ ನೋಡೋಣ ಈ ನೆಕ್ಸ್ಟ್ ಏನು ಹಾಕ್ತಾರೆ ನೋಡ್ರಿ. ಪುಟ್ಟ ಅರ್ಶಿನದ ಪುಡಿ ಪುಟ್ಟ ಆಡ್ತಾ ಇದ್ದಾರೆ. ಇನ್ನು ಜಾಸ್ತಿ ನೀರು ಹಾಕಿದ್ರೆ ಅನ್ನಕ್ಕೆ ಚೆನ್ನಾಗುತ್ತೆ. ನೋಡೋಣ. ನಾನು ಹೇಳ್ದೆ ಅದಕ್ಕೆ ಖಾರದ ಪುಡಿ ಮಸಾಲೆ ಕಮ್ಮಿ ಆಯ್ತು ಅಂತ ಮತ್ತೆ ಮಸಾಲೆ ಹಾಕಕ್ಕೆ ತಗೋಬರಕ್ ಹೋಗ್ತಾ ಇದ್ದಾರೆ ನೋಡಿ. ಅದ್ಯಾಕೋ ಸಾಲ ಡೌಟ್ ಅನ್ಸ್ತಿತ್ತು ನನಗೆ. ನೀರು ಮಟನ್ ಮಸಾಲೆ ಹಾಕ್ಬೇಕು ಸಾಲಲ್ಲ ನೋಡಿ. ಮಸಾಲೆ ಹಾಕ್ತಿದ್ದಾರೆ, ಕಮ್ಮಿ ಆಯ್ತು ಅಂತ. ಜಾಸ್ತಿ ಹಾಕಿದ್ರೆ ಸಾಂಬಾರ್ ಗೊಜ್ಜು ಚೆನ್ನಾಗಿರೋದು. ಅಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ನಮ್ ತಾತ ಮತ್ತೆ ಅಪ್ಪು ಅಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾನೆ. ಒಂದ್ ಪಾಡ್ಗೆ ಒಂದೇ ಲೋಕದಲ್ಲಿ ಇದ್ದಾನೆ. ಯಾರಿಗೂ ಕಷ್ಟ ಕೊಡ್ಬಾರ್ದು ಅಂತ. ಅಪ್ಪು ಅಪ್ಪು ಇಲ್ಲಿ ನೋಡಿಲಿ ನೋಡಿ ನೋಡಿ ಏನ್ ಮಾಡ್ತಾ ಇದ್ಯಾ? ಕರ್ಣನಂತೆ ನೀ ದಾರಿಯಾದೆ ಆಧಾರವಾದೆ. ಸ್ನೋ ಬೀಳ್ತಿದೆ ಅಂತ ಅಷ್ಟ್ ಮಾವಿನಕಾಯಿ ಬಿಟ್ಟೈತ ನೋಡಿ. ಇಲ್ಲ ನೋಡ್ಕೊ ಬಂದೆ ನಾನು ಹೋಗಿ. ನಿಂಬೆಕಾಯಿ ಬಿಟ್ಟೈತೆ. ಚಾಕು ಹಾಳಾಗ್ಬಿಡುತ್ತೆ. ಮಾ ಈ ಕಡೆ ಬಾ ಚಿನಿ. ಮ್ಯಾಂಗೋ ಈ ಕಡೆ ಹೋಗ್ಬೇಕು ಬೈಲಿ ನೋಡ್ರಿ. ಅವ್ರು ನಮ್ಮ ತಾತ ನನ್ನ ಕಡೆ ಕುಂಡ್ರಿಸ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ನಮ್ಗೆ ಅಡುಗೆ ಮಾಡೋದು ಬಿಡಲ್ಲ ನಮ್ಮ ತಾತ ಅಲ್ವೇನೆ ಅಕ್ಕ. ಅದಕ್ಕೆ ಒಂದು ಸೈಡ್ ಕುಂಡ್ರಿಸ್ಬಿಟ್ಟಿದ್ದೀವಿ. ಏನ್ ಸಂಜೋಣ ಹೂಕೋಸ್ತರ ಇದ್ದ, ಇವಾಗ ಹೂ ಆದಂಗೆ ಆಗ್ಬಿಟ್ಟವನಿ. ಬಿಕಾಸ್ ಆಫ್ ರೋಶ್ನಿ ಇನ್ನು ಆಗ್ಬೇಕು ಗೈಸ್ ಫುಲ್ಲು. ಆದ ಮೇಲೆ ಓ ಈ ಸಾಂಬಾರ್ ಅನ್ಸುತ್ತೆ ಕಣೆ. ಹಾ ಗ್ರೇವಿ ಚೆನ್ನಾಗಿತ್ತು. ಎಷ್ಟು 6-7 ತೆಂಗಿನಕಾಯಿ ಹಾಕಿದ್ರು ನಿಮ್ಮಮ್ಮ? 6-7 ಅಂತೆ. ಬಿಡಮ್ಮ ನಿನ್ ಬದ್ಲು ನಾನು ಹೊಡೆದಿದ್ದೀನಿ. ಅಲ್ಲೋಡು ತಾತ ಹೆಂಗ್ ಕೂತ್ಕೊಬಿಡೈತೆ ಪಾಪ. ಇವಾಗ ದೇವ್ರಿಗೆ ಅಲ್ಲ ಏನಿದು ಏನಕ್ಕಂತಾರೆ ದೇವಸ್ಥಾನ ಹತ್ರ ಹೋಗೋಣ. ಇವಾಗ ದೇವ್ರಿಗೆ ತಗೊಂಡೋಗಿ ಕೊಡಬೇಕು. ಇದನ್ನ ಒಳಗಡೆ ಪೂಜೆ ಮಾಡಿಸ್ಬೇಕು. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಹೂವನು ಕೇಳ್ಬೋದು. ನಾನು ಕೇಳಿದ್ರೆ ಇವ್ರು ಕೇಳ್ತಾರೆ. ಹೋಗೋಣ ಬನ್ನಿ ಇವಾಗ. ನೋಡಿ ಕಾರು ಗಾಡಿ ಎರಡು ಇಲ್ಲೇ ಇತ್ತು. ನಿಧಾನಕ್ಕಮ್ಮ ಅದ ಕೊಡಿಲಿ ಹಿಡ್ಕೋತೀನಿ. ಹಿಡ್ಕೊಳ್ಳ ಪೂಜೆ ಐಟಮ್ಸ್ ತರಕ್ಕೆ ಹೋಗ್ತಾಯಿದ್ದೀವಿ. ಪಾಪ ಅಷ್ಟೇ ಸುಸ್ತಾಗೋದು ಅಡುಗೆ ಮಾಡಿ ಇಲ್ವೇನ. ಅಲ್ಲಿಂದ 120 ಕಿಲೋಮೀಟರ್ ಗಾಡಿಲಿ ಭಾಗ ನೋಡ್ರಿ ಅದೇ ಡೈಲಾಗ್ ಗೆಲ್ತವ್ನಿ. ಪೂಜೆ ಸಾಮಾನು ತಟ್ಟೆ ಹಾಕೊಳ್ಳೋಣ, ಕವರ್ ಹಾಕೊಳ್ಳೋಣ. ಕವರ್ಗೆ ಹಾಕಿಸ್ಕೊಬಿಡು. ಕವರ್ಗೆ ಹಾಕ್ಬಿಡಿ ಆಂಟಿ. ಪೂಜೆ ಐಟಮ್ಸ್ ತಗೊಂಡು ಹೋಗೋಣ. ಅಲ್ಲೆಲ್ಲ ವೆಯ್ಟ್ ಮಾಡ್ತವ್ರೆ ನೋಡಿ. ಎಲ್ಲಿ? ಹಾಂ ಅಲ್ಲಿ ಆಂಟಿ. ಇಲ್ಲ ಹೂವಿನಾರ ಬೇಡ, ನಾರ್ಮಲ್ ಹೂವು. ಹಾಂ ಆಂಟಿ
ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಮನೆಗೆ ಹೋಗೋದು. ಎಲ್ಲ ಕಟ್ ಮಾಡಿದೆ. ಹೂವು ಬಿದ್ದೋಗ್ತೈತೆ. ನಂದ ಹೇಳ್ದೆ ಊಟ ಮಾಡಿ ಹೋಗೋಣ ಬನ್ನಿ ಗೈಸ್. ರೈಸ್ ಹಾಂ ಹಾಕಮ್ಮ ಜಾಸ್ತಿನೇ ಹೊಟ್ಟೆ ಕವಕ್ಕ ಫಸ್ಟ್ ತಿನ್ಬಿಡ್ತೀನಿ ಇಷ್ಟು. ಲಿವರ್ ಅಂತೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದನ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್. ಗಾಡಿ ನಾನು ಓಡಿಸ್ತೀನಿ, ಅದಕ್ಕೆ ಓಡಿಸ್ತಾರೆ ಅಕ್ಕ ಇವತ್ತು. ಹೋಯ್ತು ಕತೆ ಗೋವಿಂದ. ಇಲ್ಲಿಂದ ಕೊಟ್ರೆ ಆಮೇಲೆ ನಾಳೆ ಬೆಳಿಗ್ಗೆ ಬರ್ತೀವಿ ಮನೆಗೆ. ಹತ್ತತ್ರ ಬಾಬಾ ಬೇಡ ಸ್ಮಿರಮ್ಮ, ಮನೆ ಹತ್ರ ಓಡಿಸ್ಲಿ.